ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ನಾನೀಗ ನಿಮಗೆ ತೋರಿಸ್ತಿರುವಂಥದ್ದು ಮಾವಿನಕಾಯಿ ಜಾಮು, ಮ್ಯಾಂಗೋ ಜಾಮ್ ಅಂತ. ಇದು ತೋತಾಪುರಿ ಮಾವಿನಕಾಯಿ ಒಂದಷ್ಟು ಹುಳಿ ಜೊತೆ ಸಿಹಿನೂ ಇರೋದ್ರಿಂದ ಜಾಮ್ ಮಾಡೋಕ್ಕೆ ನಾವು ಈ ಥರ ತೋತಾಪುರಿ ಮಾವಿನಕಾಯಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಜಾಮ್ ಆಗುತ್ತೆ. ಇದಕ್ಕೆ ಏನು ಸೇರ್ಪಡೆಗಳು ಏನು ಹೆಚ್ಚಿಲ್ಲ. ಒಂದು ಬೆಲ್ಲದ್ದು ಒಂದು ಪಾಕ ಬರ್ಸಿರೋಂಥ ಬೆಲ್ಲ ತೊಗೊಂಡಿದ್ದೀನಿ, ಒಂದು ಬಟ್ಲು, ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಹಾಗೆ ಈ ಥರ 2 ತೋತಾಪುರಿ ಮಾವಿನಕಾಯಿ. ಹೀಗೆ ಸಿಪ್ಪೆನೆಲ್ಲ ಹೆರ್ಕೊಂಡ್ಬಿಟ್ಟು ಇದು ತುರ್ಕೊಳ್ಳೋದೇನು ಬೇಡ, ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಮಿಕ್ಸಿ ಮಾಡ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಜಾಮು ಸ್ವಲ್ಪ ನೈಸಾಗಿ ನಮಗೆ ಬ್ರೆಡ್ಡಿಗೆಲ್ಲ ಹಚ್ಕೊಳ್ಳೋಕೆ ಬೇಕಾಗುತ್ತೆ. ಹೆಚ್ಚು ಕಡಿಮೆ ದಿನ ನಾವು ಬ್ರೆಡ್ಡನ್ನು ಉಪಯೋಗಿಸ್ತಿರ್ತೀವಿ. ಸಂಜೆ ಸ್ನ್ಯಾಕ್ಸಿಗೆ ಒಂಚೂರು ಬ್ರೆಡ್ ರೋಸ್ಟ್ ಮಾಡಿ ಜಾಮ್ ಹಚ್ಕೊಳ್ಳೋಕ್ಕೆ ಅದು ತೊಗೊಂಬಂದಿದ್ದು ಎಷ್ಟಾದರೂ ನಮಗೆ ಸಾಲಲ್ಲ. ಈ ಥರ ಒಂದು ಈಗ ಸೀಸನಲ್ ಫ್ರೂಟ್ಸು ಇದು ಆಗಿರೋದ್ರಿಂದ ಈ ಥರ 2-3 ಮಾಡಿಕೊಂಡ್ರೆ ಯಥೇಚ್ಛ ನಾವು ಹಾಕ್ಕೊಂಡು ತಿನ್ಬೋದು. ತುಂಬ ರುಚಿಕರವಾಗಿರುತ್ತೆ ಮತ್ತು ಮಾಡೋದು ಸುಲಭ ಇದೆ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಈ ಮಾವಿನಕಾಯಿ ನೋಡಿ ಈ ಥರ ಸಿಪ್ಪೆ ತೆಕ್ಕೊಂಡಿದ್ದೀನಲ್ಲ, ಈ ಥರ 2 ಸಿಪ್ಪೆ ತೆಕ್ಕೊಂಡು ಸಣ್ಣಕ್ಕೆ ಕಟ್ ಮಾಡಿ ಮಿಕ್ಸಿಲೇ ನಾನು ಅದನ್ನು ಸ್ವಲ್ಪ ನುಣ್ಣಗೆ ಮಾಡ್ಕೊಳ್ತೀನಿ. ಆನಂತರ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಈಗ ಈ ಥರ ಸಿಪ್ಪೆ ಎಲ್ಲ ತೆಕ್ಕೊಂಡು ಈ ಥರ ಅದನ್ನು ಸಣ್ಣ ಹೋಳು ಮಾಡಿಕೊಂಡು ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಈಗ ಗ್ರೈಂಡ್ ಮಾಡ್ಕೊತೀನಿ. ಮಾಡಿ ನಂತರ ಹೇಗೆ ಮಾಡೋದಂತ ನೋಡೋಣ. ಈ ಥರ ಹೆಚ್ಕೊಂಡಿರೋಂಥ ಮಾವಿನಕಾಯಿ ಹೋಳು ನಾನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಏಲಕ್ಕಿ, ಸಕ್ಕರೆ ಸೇರಿಸಿ ಪುಡಿ ಮಾಡಿಟ್ಕೊಂಡಿರೋದೈತೆ. ಫ್ರಾಗ್ರೆನ್ಸಿಗೆ, ಸುವಾಸನೆಗೋಸ್ಕರ ಇದೊಂಚೂರು ಹಾಕಿ ಈಗ ನುಣ್ಣಗೆ ನಾವು ಹರ್ಕೊಬೇಕಾಗುತ್ತೆ. ನೋಡಿ, ಹೀಗೆ ಮಿಕ್ಸಿ ಅಥವಾ ಒರಳು ಕಲ್ಲು ಏನಿದೆಯೋ ಅದರಲ್ಲಿ ಈ ಥರ ಗ್ರೈಂಡ್ ಮಾಡ್ಕೊಂಡ ನಂತರ ಹೀಗೆ ಒಂದು ಬಾಣಲೆ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತಳ ಹಿಡಿದಿದ್ದಂಗೆ ತುಪ್ಪ ಅಥವಾ ಒಂದು ಸ್ವಲ್ಪ ಕೊಬ್ಬರೆಣ್ಣೆ ಹೀಗೆ ಸವರ್ಬಿಟ್ಟು ಇದಕ್ಕೆ ಏನು ನೀರು ಹಾಕ್ತೆ, ಇದರಲ್ಲಿರೋ ನೀರಿನ ಅಂಶನೇ ಸಾಕು. ಹೀಗೆ ಆಗುತ್ತೆ ನುಣ್ಣಗದು. ಜಾರಲ್ಲಿರೋದು ಬಳ್ದೆಲ್ಲ ಹಾಕೊಂಡ್ಬಿಟ್ಟು ಈಗ ಈ ರುಬ್ಬಿದಂಥ ಮಾವಿನ ಹೋಳನ್ನು ಸ್ವಲ್ಪ ಹೊತ್ತು ಒಂದು 3-4 ನಿಮಿಷ ಬೇಯಿಸ್ಕೋಬೇಕು. ಇದರ ಹಸಿ ವಾಸನೆ ಎಲ್ಲ ಹೋಗೋ ಹಾಗೆ. ತಳಕ್ಕೆ ಸ್ವಲ್ಪ ತುಪ್ಪ ಅಥವಾ ನೀವು ಕೊಬ್ಬರೆಣ್ಣೆ ಹಾಕ್ಬೋದು, ಅವಾಗ ತಳ ಹಿಡಿಯಲ್ಲ. ನೋಡಿ, ಆನಂತರ ನಾನು ಇದು ತೋರಿಸಿದೆ ನೋಡಿ, ಒಂದು ಬಟ್ಲು ನಾನು ಬೆಲ್ಲದ ಪಾಕ ಮಾಡಿಟ್ಕೊಂಡಿದ್ದೀನಿ, ಅದಕ್ಕೆ ಸೇರಿಸ್ತೀನಿ. ಮತ್ತು ಒಂಚೂರು ಏಲಕ್ಕಿ ಪುಡಿನ ಅದು ರುಬ್ಬೇಕಾರೆ ಹಾಕಿರೋದ್ರಿಂದ ಇದು ಇಷ್ಟೇ ವಸ್ತು ಹಾಕ್ಬಿಟ್ಟು ಜಾಮ್ ಮಾಡೋಂಥದ್ದು. ಈಗ ಮಿಕ್ಸ್ ಮಾಡಿಬಿಟ್ಟು ನಾನು ತಿರ್ಸೋದು ತೋರಿಸ್ತೀನಿ. ನೋಡಿ, ಈ ಥರ ಬೆಲ್ಲದ ಪಾಕನೂ ಅದಕ್ಕೆ ಸೇರಿಸ್ದೆ. ಏನು ರುಬ್ಕೊಂಡಿರೋಂಥ ಮಾವಿನಕಾಯಿಗೂ ಇದಕ್ಕೂ ಈಗ ಚೆನ್ನಾಗಿ ಸ್ವಲ್ಪ ಕುದಿ ಬರಬೇಕು. ಒಂದು 5 ನಿಮಿಷ ಈ ಥರ ಹೀಗೆ ಗುಳ್ಳೆ ಬಂದು ಇದು ಯಾವಾಗ ಹೀಗೆ ತಳ ಬಿಟ್ಕೊಳ್ಳೋಕೆ ಶುರು ಆಗುತ್ತೆ ಆಗ ಆಫ್ ಮಾಡಿಬಿಟ್ರೆ, ಅದು ಒಂದು ಹದಕ್ಕೆ ಆಫ್ ಮಾಡಿಬಿಡ್ಬೇಕು. ತಳ ಬಿಟ್ಕೊಂಡ್ಮೇಲೂ ನಾವು ಮತ್ತೆ ಉರಿ ಜಾಸ್ತಿ ಮಾಡಿದ್ವಿ ಅಂದರೆ ಏನಾಗುತ್ತೆ, ಅದು ತಣ್ಣಗಾದ್ಮೇಲೆ ಭಾರಿ ಆಗ್ಬಿಡುತ್ತೆ. ಹಾಗಾಗಬಾರ್ದು. ಜಾಮ್ ಇವಾಗ ನೋಡೋಕ್ಕೆ ಹಿಂಗೆ ಕಂಡ್ರೂ ಕೂಡ ಆಗಲೇ 3/4 ಭಾಗ ಆಗೋಗಿದೆ. ಇದು ಈ ಗುಳ್ಳೆ ಪಟ ಅಂತ ಏನು ಬರ್ತಾಯಿದೆ ಅದು ನಿಲ್ಲುತ್ತಿದ್ದಂಗೆ ಇದು ಆಫ್ ಮಾಡಿಬಿಡ್ಬೇಕು. ಆವಾಗ ಜಾಮು ರೆಡಿ ಆಗಿದೆ ಅಂತ ತಣ್ಣಗಾಗ್ತಿದ್ದಂಗೆ ನಾವು ಇದನ್ನು ಇಡೀ ಎಷ್ಟು ತಿಂಗಳು, ಒಂದು 6 ತಿಂಗಳು ಗಟ್ಟಲೆ ಒಂದು ಡಬ್ಬಿಗೆ ಹಾಕಿ ಇನ್ನು ಫ್ರಿಜ್ಜಲ್ಲಿ ಇಡಬೇಕಾಗಿಲ್ಲ, ಮೇಲೆ ಇಟ್ಕೊಂಡ್ರೂ ಏನಾಗಲ್ಲ ಅದು. ನೋಡಿ, ನೋಡಿ ಈಗ ಜಾಮ್ ರೆಡಿ ಆಯಿತು. ನೀವು ಇದು ಮಾಡ್ತಾ ಸ್ವಲ್ಪ ಅದರದ್ದು ಟೇಸ್ಟ್ ನೋಡಿದಾಗ ನಿಮಗೆ ಇನ್ನೂ ಸ್ವಲ್ಪ ಇದಕ್ಕೆ ಸಿಹಿ ಬೇಕಾಗುತ್ತೆ ಅಂದರೆ ನೀವು ಮತ್ತೆ ಬೆಲ್ಲನೋ ಅಥವಾ ಸಕ್ಕರೆನೋ ಸೇರಿಸ್ಕೋಬೋದು.
ಯಾಕಂದರೆ ಇದು ತೋತಾಪುರಿ ಮಾವಿನಕಾಯಿ ಆದರೂ ಕೂಡ ಮಾವಿನಕಾಯಿ ಅಂದರೆ ಅದು ಹಣ್ಣಾಗೋಕ್ಕಿಂತ ಮುಂಚೆ ಹುಳಿನೇ ಇರುತ್ತೆ, ಸ್ವಲ್ಪ ಸಿಹಿ ಸಕ್ಕರೆ ಅಥವಾ ಬೆಲ್ಲ ಜಾಸ್ತಿ ಇಡಿಸುತ್ತೆ. ನಾನು ಇನ್ನೊಂದು ಅರ್ಧ ಲೋಟದಷ್ಟು ಸಕ್ಕರೆ ಹಾಕಿದೆ, ಅದದು 1 ಬಟ್ಲು ಬೆಲ್ಲ ಹಾಕಿದ್ದಾದರೆ ನೋಡಿ. ಈಗ ಕರೆಕ್ಟಾಗಿ ಒಂದು ಹದಕ್ಕೆ ಬಂದಿದೆ ನೋಡಿ. ಹೀಗೆ ತಳ ಬಿಟ್ಕೊಳ್ಳೋದು ಹೀಗೆ ಕಾಣುತ್ತೆ ನೋಡಿ. ಈಗ ಇದು ಬಂದಿದೆ ಅಂತ. ಇದೇನು ನಮಗೆ ಗಟ್ಟಿ ಪಾಕ ಆಗಬಾರ್ದು. ಇದು ಜಾಮ್ ಅಂದರೆ ಹೇಗೂ ಗೊತ್ತಿರ್ತಲ್ಲ, ನಾವು ಅಂಗಡಿಯಿಂದೆಲ್ಲ ಕಿಸಾನ್ ಜಾಮ್ ಎಲ್ಲ ತರ್ತೀವಲ್ಲ. ಇದು ನೋಡಿ 2 ಮಾವಿನಕಾಯಿಂದನೇ ಎಷ್ಟಾಗಿದೆ ಅಂದರೆ 1 ದೊಡ್ಡ ಬಾಟ್ಲಿಯಷ್ಟು ಅರ್ಧ kg ಜಾಸ್ತಿ ಆಗುತ್ತೆ ಇದು. ಹಾಗಾಗಿ ಸೀಸನಲ್ ಫ್ರೂಟ್ಸ್ ಇದು ಮಾವು ಆಗಿರೋದ್ರಿಂದ ಆ ಟೈಮಲ್ಲಿ ನಾವು ಮಾಡಿಟ್ಕೊಂಡ್ರೆ ನಮಗೆ ಮನೇಲಿ ಎಲ್ಲ ಯಥೇಚ್ಛ ತಿನ್ಬೋದು. ಸಂಜೆ ಹೊತ್ತು ಯಾವಾಗಲೂ ಒಂದೊಂದ್ಸರಿ ಬ್ರೆಡ್ ಅಂತೂ ಇದ್ದೇ ಇರುತ್ತೆ, ಇಲ್ಲದಿದ್ದರೆ ತಂದ್ಕೊತೀವಿ. ಒಂದು ರೋಸ್ಟ್ ಮಾಡೋ ಅಥವಾ ಹಾಗೆ ಹಚ್ಕೊಂಡು ತಿಂದರೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಈಗ ಹದ ಆಯ್ತಿದ್ದು. ಇವಾಗ ಏನಿಲ್ಲಿ ಸುತ್ತಲೂ ಈ ಕಡೆ ಎಲ್ಲ ಒಂಥರ ಗುಳ್ಗುಳ್ಳೆ ದಪ್ಪ ಬರ್ತಾ ಇದೆ ನೋಡಿ. ಈ ಟೈಮಲ್ಲೇ ನಾವು ಆಫ್ ಮಾಡಿಬಿಡ್ಬೇಕು. ಇನ್ನೂ ಬಿಟ್ವಿ ಅಂದರೆ ಅದು ತುಂಬ ಗಟ್ಟಿ ಆಗಿಬಿಡುತ್ತೆ. ಈ ನಾವು ನಲ್ಲಿಕಾಯಿ ಮೊರಬ್ಬ ಎಲ್ಲ ಮಾಡ್ತೀವಲ್ಲ ಆ ಟೈಪಲ್ಲಿ ಅಷ್ಟೊಂದು ಗಟ್ಟಿ ಆಗಿಬಿಡುತ್ತೆ. ಅಷ್ಟೊಂದು ಗಟ್ಟಿ ಆಗೋದು ಬೇಡ ಇದು. ಈಗ ಇದನ್ನು ಆಫ್ ಮಾಡ್ತೀನಿ, ಮತ್ತು ಆರದ್ಮೇಲೆ ಇದೆಷ್ಟು ಗಟ್ಟಿಯಾಗಿದೆ ಅಂತ ಬ್ರೆಡ್ಡಿಗೆ ಹಚ್ಚಿ ತೋರಿಸ್ತೀನಿ. ನೋಡೋದಿಲ್ಲ ಪ್ರಿಯ ವೀಕ್ಷಕರೇ, ಮ್ಯಾಂಗೋ ಜಾಮ್. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಗಿತ್ತು, ತುಂಬ ಸಿಂಪಲ್ ಆಗಿರೋ ಸುಲಭವಾಗಿರುವಂಥ ಈ ರೆಸಿಪಿ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ನೋಡಿ ಹೀಗೆ ಕಟ್ಟಾಗಿ ಬೀಳ್ತಾ ಇದೆ ಅಲ್ವಾ, ಹೀಗೆ ಈ ಹದದಲ್ಲಿ ಬರಬೇಕು. ಹೀಗೆ ಕಟ್ಟಾಗಿ ನೀರು ಥರ ಸೋರಿದ್ರೆ ಅದಿನ್ನೂ ಆಗಿಲ್ಲ ಅಂತ. ಇದು ಹೀಗೆ ಕಟ್ಟಾಗಿ ಬಿಡ್ತಿದೆ ನೋಡಿ. ನೋಡಿ ಪ್ರಿಯ ವೀಕ್ಷಕರೇ, 2 ಬಟ್ಲು ಜಾಮು 2 ಮಾವಿನಕಾಯಿಂದ ನೋಡಿ ಎಷ್ಟು ಚೆನ್ನಾಗಿ ನಾವು ಬೇಕರಿಲೆಲ್ಲ ತಂದಾಗ ಹೇಗೆ ಆಗಿದೆ ಅದೇ ಥರ ಆಗಿದೆ ನೋಡಿ. ಒಂದು 2 ಮಾವಿನಕಾಯಿಂದ ನಮಗೆ ಹೆಚ್ಚು ಕಡಿಮೆ 100-150 ರೂಪಾಯಿಯಷ್ಟು ಜಾಮ್ ಆಗುತ್ತೆ. ಒಂದು ಸಣ್ಣ ಡಬ್ಬಿ ಥರದೇ 35 ರೂಪಾಯಿ ಇರುತ್ತೆ, ಸಣ್ಣ ಡಬ್ಬಿ ತರಕ್ಕೆ ಹೋದ್ರು. ಈಗ ಆ ಥರದ್ದೊಂದು 4 ಡಬ್ಬಿಯಷ್ಟು ಆಗಿದೆ ನೋಡಿ. ಎಷ್ಟು ಚೆನ್ನಾಗಾಗಿದೆ ಜಾಮ್ ನೋಡಿ, ಕ್ರಿಸ್ಪಿಯಾಗಿ. ಯಾವ ಜಲ್ಲಿ ಹಾಕೋದು ಬೇಡ, ಏನು ಬೇಡ, ಅಷ್ಟು ಚೆನ್ನಾಗಾಗಿದೆ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ನೋಡಿ ಈ ಥರ ಒಂದು ಬಟ್ಲಿಗೂ ತುಂಬಿಟ್ಟಿದ್ದೀನಿ. ಇದು ಒಂದು 250-300 ಗ್ರಾಮ್ ಇದಿದೆ. ಇದು ಅಷ್ಟೇ ಇದೆ. ನಮಗೊಂದು 600 ಗ್ರಾಮ್ ಅಷ್ಟು ಅರ್ಧ kg ಜಾಸ್ತಿ ಜಾಮು ನಮಗೆ ಬಂದಿದೆ ನೋಡಿ. ಬ್ರೆಡ್ಡಿಗೆ ಹಚ್ಕೊಂಡು ನಾವು ತಿನ್ಬೇಕಾದ್ರೆ ಆಗೋ ಖುಷಿನೇ ಬೇರೆ. ಮತ್ತು ಇದು ಈಗ ಸೀಸನ್ ಆಗಿರೋದ್ರಿಂದ ದೋರ್ಗಾಯಲ್ಲಿ ಸ್ವಲ್ಪ ದೋರ್ಗಾಯಿ ಆಗಿತ್ತು. ತುಂಬ ಕಾಯಲ್ಲಿ ಮಾಡೋಕ್ಕಿಂತ ಸ್ವಲ್ಪ ದೋರ್ಗಾಯಿ ಗಟ್ಟಿ ಇರಬೇಕಂದ್ರೆ ಈ ಥರ ಸುಲಭ ಮೆಥಡಲ್ಲೇ ಜಾಮ್ ಮಾಡೋದು. ನಿಮಗೆ ನನ್ನ ಈ ಒಂದು ಜಾಮಿನ ರೆಸಿಪಿ ಇಷ್ಟ ಆಗಿತ್ತು ಅಂದರೆ, ಮ್ಯಾಂಗೋ ಜಾಮ್ನ ರೆಸಿಪಿ ಇಷ್ಟ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.